ನಮಸ್ಕಾರ ಕರ್ನಾಟಕ. ಟ್ರಾವೆಲ್ ಬೈಟ್ಸ್ ಎಪಿಸೋಡ್ 8ಗೆ ಸ್ವಾಗತ. ನಮಗೆ ಇವತ್ತು 12:40ಗೆ ಫ್ಲೈಟ್ ಇತ್ತು ಡೆಲ್ಲಿಗೆ. ಮಧ್ಯದಲ್ಲಿ ಒಂದು ಸ್ಟಾಪ್ ಹೈದ್ರಾಬಾದಲ್ಲಿ. ಆಮೇಲೆ ಒಂದು ಸತಿ ಡಿಲೇ ಆಯಿತು 40 ನಿಮಿಷ. ಮತ್ತು ಇನ್ನೊಂದು ಮೆಸೇಜ್ ಬಂತು. ಆಗ ನಾವು ರಿಸೆಪ್ಷನ್ಗೆ ಹೋಗಿ ಕೇಳಿದ್ವಿ. ಅವರು ಇವಾಗ ಫ್ಲೈಟ್ ಚೇಂಜ್ ಮಾಡಿ ಡೈರೆಕ್ಟ್ ಡೆಹ್ರಾಡೂನ್ಗೆ ಫ್ಲೈಟ್ ಕೊಟ್ಟಿದ್ದಾರೆ. ನಾನು ಇನಿಷಿಯಲ್ ಪ್ಲ್ಯಾನ್ ಇದ್ದಿದ್ದು ಡೆಲ್ಲಿಗೆ ಹೋಗಿ ಒಂದು 7 ಗಂಟೆ ಅಷ್ಟೊತ್ತಿಗೆ, ಅಲ್ಲಿಂದ ಒಂದು 11 ಟ್ರೈನ್ ಇತ್ತು ಡೆಲ್ಲಿ ಟು ಡೆಹ್ರಾಡೂನು. ಆವಾಗ ನಾಳೆ ಬೆಳಗ್ಗೆಗೆ ಸ್ಟೇ ಮಾಡಿದ್ವಿ. ಬಟ್ ಇವಾಗ ಡೈರೆಕ್ಟಾಗಿ ಡೆಹ್ರಾಡೂನ್ ಸಿಕ್ಕಿದೆ, ಖುಷಿಯಾಗಿದೆ. ನಮ್ಮ ಸೂರ್ಯ ಅವರು ಮನೆಯಿಂದ ಪುಳಿಯೋಗರೆ ಮಾಡಿದರು. ಅದನ್ನು ಇವಾಗ ಇಲ್ಲೇ ತಿಂದುಬಿಟ್ಟು, ಇವಾಗ ಡೆಹ್ರಾಡೂನ್ದು ಫ್ಲೈಟ್ ಇರೋದು 2:20ಗೆ. ಅವರೇನೋ ಸ್ವಲ್ಪ ಹೆಲ್ಪ್ ಮಾಡ್ತೀವಿ ಅಂದರೆ ನಾವು ಜಾಸ್ತಿ ಹೆಲ್ಪ್ ಕೇಳಿದ್ವಿ, ಅವ್ರು ಮಾಡಿದ್ರು. ಹಾಂ, ಒಳ್ಳೆ ಬೇಕಾಗಿದ್ದಷ್ಟೇ ಸೀಟ್ಗಳಿದ್ವು. ಇವಾಗ ಆರಾಮಾಗಿ ಹೋಗ್ಬಿಟ್ಟು ಆರಾಮಾಗಿ ರೆಸ್ಟ್ ಮಾಡಿ ಡೆಹ್ರಾಡೂನಲ್ಲಿ ನಿಮಗೆ ಇನ್ನೂ ಎಕ್ಸ್ಟ್ರಾ ಟೈಮ್ ಸಿಗುತ್ತೆ, ಎಕ್ಸ್ಟ್ರಾ ರೆಸ್ಟ್ ಸಿಗುತ್ತೆ. ಯಾರು ಅವ್ರಿಗೆ ಇಲ್ಲ ನಮಗೆ ಅಷ್ಟೇ. ಇನ್ನು ಬ್ರಹ್ಮತಲ್ ಟ್ರಕ್ ಸ್ಟಾರ್ಟ್ ಆದಮೇಲೆ ಸಿಗೋಣ. ಫಸ್ಟ್ ಡೇಯಿಂದ ಬೇಸ್ ಕ್ಯಾಂಪಿಗೆ ರೀಚ್ ಆದಮೇಲೆ ಸ್ಟಾರ್ಟ್ ಮಾಡ್ತೀನಿ, ಸಿಗೋಣ. ನಮಸ್ಕಾರ ವೀಕ್ಷಕರೇ. ಇವತ್ತು ಡೇ 3 ಆಫ್ ಬ್ರಹ್ಮತಾಲ್ ಟ್ರಕ್ಕು. ನಮ್ಮದು ಪಿಕಪ್ ಇದ್ದಿದ್ದು ಡೇ 1 ISBT ಬಸ್ ಸ್ಟ್ಯಾಂಡ್ ಡೆಹ್ರಾಡೂನಿಂದ. ಬಟ್ ಅವತ್ತು ಹಿಂದಿನ ದಿನ ಮಲಗಿದ್ದಷ್ಟೇ, ರಾತ್ರಿ ಎಲ್ಲ ಹೆವಿ ಕೆಮ್ಮು. ಮತ್ತು ಅವತ್ತು ಬೆಳಗ್ಗೆ ಇಂದ ಫುಲ್ಲು ವಿಪರೀತ ಜ್ವರ, ತಲೆನೋವೆಲ್ಲ ಬಂದಿತ್ತು. ಅಲ್ಲಿಂದ TTಯಿಂದ ಇಲ್ಲಿಗೆ ಲೋಹಾಜುಂಗಿಗೆ ಬಂದಿದ್ದು ಬೇಸ್ ಕ್ಯಾಂಪು. ಅಲ್ಲಿ TTಲೂ ಬರೋಕ್ಕಾಗಿಲ್ಲ. ಆಮೇಲೆ ಫುಲ್ಲು ಹೆಂಗೆ ಅಂದರೆ ಕಾಲು ಇಲ್ಲಿ ಬೆಡ್ ಮೇಲೆ ಕಾಲು ಮೂವ್ ಮಾಡೋಕ್ಕಾಗ್ತಿರಲಿಲ್ಲ, ಅಷ್ಟು ಜ್ವರ ಇತ್ತು. ಬಾಡಿ ಎಲ್ಲ ಪೇಯ್ನ್ ಇತ್ತು. ಇವ್ರಿಗೆ ಹೇಳಿದರೆ ಇಲ್ಲೇ ಮೌಂಟೇನ್ಸ್ ಇರುತ್ತೆ ಮತ್ತು ಮಾಡಬೇಡ ಅಂತೆಲ್ಲ ಅಂದರು. ಬಟ್ ಹಂಗೆ ಅದಕ್ಕೆ ಫುಲ್ಲು ಡೋಲೋ, ಸಿಟ್ರಸಿನ್ನು, ಪ್ಯಾರಾಸಿಟಮಾಲ್ ಎಲ್ಲ ತೊಗೊಂಡು ಇವಾಗ 3 ದಿನ ಕಷ್ಟಪಟ್ಟು ಹತ್ತಿ ಇವಾಗ ಒಂದಷ್ಟು ಸುಧಾರಿಸ್ಕೊಂಡಿನಿ. ಡೇ 1 ISBT ಬಸ್ ಸ್ಟ್ಯಾಂಡಿಂದ ಒಂದು 7 ಗಂಟೆಗೆ ಪಿಕಪ್ ಇತ್ತು. 1 ಅವರ್ ಡಿಲೇ ಮಾಡಿದ್ವಿ. 8 ಗಂಟೆಗೆ ಬಿಟ್ಟು ಲೋಹಾಜಂಗ್ ರೀಚ್ ಆಗ್ತಾ ಒಂದು ರಾತ್ರಿ 8 ಗಂಟೆ ಆಗಿತ್ತು. ಸುಮಾರು ಘಾಟ್ ಸೆಕ್ಷನ್ ಥರ ಇರುತ್ತೆ. ಬ್ರೇಕ್ಫಾಸ್ಟಿಗೆ, ಲಂಚ್ಗೆಲ್ಲ ಸ್ಟಾಪ್ ಮಾಡಿ ಆಮೇಲೆ ನೆಕ್ಸ್ಟ್ ಡೇ ಲೋಹಾಜಂಗಿಂದ ಸ್ಟಾರ್ಟ್ ಮಾಡಿದ್ದು. ಫಸ್ಟ್ ಬೇಸ್ ಕ್ಯಾಂಪಿಗೆ ಒಂದು 6 ಕಿಲೋಮೀಟ್ರ್ ಅಷ್ಟೇ. ಫಸ್ಟ್ ಬೇಸ್ ಕ್ಯಾಂಪ್ ಬಂದುಬಿಟ್ಟು ಗುಜ್ರಾನಿ ಅಂತ. ಅಲ್ಲೇ ಸೆಟಪ್ ಮಾಡಿದರು ಟೆಂಟು. ಅಲ್ಲಿ ರೆಸ್ಟ್ ಮಾಡಿ ಇವತ್ತು ಬೆಳಗ್ಗೆ ಎದ್ದು ಇವಾಗ ಸೆಕೆಂಡ್ ಬೇಸ್ ಕ್ಯಾಂಪಿಗೆ ಹೋಗ್ತಾಯಿದ್ದೀವಿ, ಡೇ 3. ಇವಾಗ ಬೇಸ್ ಕ್ಯಾಂಪ್ ಹೆಸರು ಬಂದುಬಿಟ್ಟು ತಿಲಾಂಡಿ ಅಂತ. ಇಲ್ಲಿ ಮಧ್ಯದಲ್ಲಿ ಒಂದು ಬಿಕಲ್ತಾಲ್ ಲೇಕ್ ಇದೆ, ಅದು ತೋರಿಸ್ತೀನಿ. ಇದೇ ನೋಡಿ ಬಿಕಲ್ತಾಲ್ ಲೇಕ್ ಅಂತ, ಮಧ್ಯದಲ್ಲಿ ಸಿಗುತ್ತೆ ತಿಲಾಂಡಿ ಹೋಗೋಕ್ಕಿಂತ ಮುಂಚೆ. ಇದು ಸೆಕೆಂಡ್ ಡೇನೂ ಅಷ್ಟೇ, 6 ಕಿಲೋಮೀಟರ್ಸ್ ಅಷ್ಟೇ. ಆ್ಯಂಡ್ ನಾಳೆ ಆ ತಿಲಾಂಡಿಯಿಂದ ಬ್ರಹ್ಮತಾಲ್ ಪೀಕಿಗೆ 3 ಕಿಲೋಮೀಟರ್ಸು, ಅಲ್ಲಿಂದ ವಾಪಸ್ ಡಿಸೆಂಡು. ನನಗೆ ಹುಷಾರಿಲ್ಲಲ್ಲ, ಈ ಸತಿ ಮ್ಯೂಲ್ಗೆ ಕೊಟ್ಬಿಟ್ಟಿದ್ದೀನಿ. 2,000 ಅಷ್ಟೇ. ಅದಕ್ಕೆ ಆರಾಮಾಗಿ ನಡೆಯೋಕ್ಕಾಗ್ತಾಯಿದೆ. ಆ್ಯಂಡ್
ಇಲ್ಲಿ ನೋಡ್ಕೊಂಡು ಬನ್ನಿ, ಜನವರಿ ಫೆಬ್ರವರಿಲಿ ಸ್ನೋ ಇರುತ್ತೆ, ಅದೇ ಬೆಸ್ಟ್ ಟೈಮ್ ಬರೋಕ್ಕೆ. ಈ ಸತಿ ಸ್ವಲ್ಪ ಡಿಲೇ ಆಗಿದೆ. ಲಾಸ್ಟ್ ಟೈಮು ಇಷ್ಟೊತ್ತಿಗೆಲ್ಲ ಸ್ನೋ ಬಂದಿತ್ತು, ಸೊ ಈ ಸತಿ ಡಿಲೇ ಆಗಿದೆ. ಆ್ಯಂಡ್ ಈ ಥರ ಧೂಳಿದ್ದಾಗ ಮಾಸ್ಕು ತೊಗೊಂಬನ್ನಿ. ಆ್ಯಂಡ್ ಏನಂತ ತರಬೇಕು ಬೇರೆ ಬೇರೆದೆಲ್ಲ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ, ಈ ಥರ ಸ್ನೋ ಟ್ರಕ್ಕಿಗೆ, ಅದನ್ನು ನೋಡಿ. ಸೊ ಲೇಕಿಂದ ಹಿಂಗೆ ನಡ್ಕೊಂಬರ್ತಾಯಿದ್ದೀವಿ. ಸೊ ಇಲ್ಲಿ ಸ್ವಲ್ಪ ಹೊತ್ತು ಕೂತ್ಕೊಂಡು ಲೇಕ್ ಹತ್ರ ಚಿಲ್ ಮಾಡ್ತೀವಿ. ಎಷ್ಟು 1 ಗಂಟೆ ತಿಲಾಂಡಿ ಕ್ಯಾಂಪಿಗೆ ಬಂದಿದ್ದೀವಿ. ಅಲ್ಲಿ ಎಲ್ಲೋ ದೂರದಲ್ಲಿ ಒಂಚೂಚು ಸ್ನೋ ಇದೆ ಅಷ್ಟೇ, ಬಟ್ ಈ ಕ್ಯಾಂಪಿಂದ ಒಳ್ಳೆ ವ್ಯೂ ಇದೆ. ಇವಾಗ ಒಂದು 2 ಗಂಟೆ ಅಷ್ಟೊತ್ತಿಗೆ ಊಟ ಕೊಡ್ತಾರೆ, 4:15ಗೆ ಸ್ನ್ಯಾಕ್ಸು. ನಿನ್ನೆ 6 ಗಂಟೆ ಹಂಗೆ ಸೂಪ್ ಕೊಟ್ಟಿದ್ರು, ಆಮೇಲೆ 7:15 ಹಂಗೆ ಬ್ರೇಕ್ಫಾಸ್ಟು. ಇಲ್ಲಿ ಅದೇ ಫುಡ್ಡೆಲ್ಲ ಚೆನ್ನಾಗೇ ಇತ್ತು. ಒಂದೇನು ಅಂದರೆ ತಟ್ಟೆ ಲೋಟ ಲಂಚ್ ಬಾಕ್ಸ್ ಎಲ್ಲ ನಾವೇ ತೊಗೊಂಬರ್ಬೇಕು. ಸೊ ತಿಂದಾಗ ನಾವೇ ತೊಳಿಬೇಕು. ಲಾಸ್ಟ್ ಟೈಮು ಟ್ರೆಕ್ ಆಫ್ ಇಂಡಿಯಾದಲ್ಲಿ ಅವರೇ ತೊಳೆದು ಕೊಡ್ತಾಯಿದ್ರು. ಇವಾಗ ಇಲ್ಲಿ ಟೆಂಟ್ ಒಳಗಡೆ ಬಂದಿದ್ದೀನಿ, ತಿಲಾಂಡಿ ಕ್ಯಾಂಪ್ನ ಟೆಂಟು. ಏನು ಹೇಳಿದ್ನಲ್ಲ 1 ಗಂಟೆಗೆ ಬಂದುಬಿಟ್ವಿ ಬೇಗ. ಇದೇನು 4 ಡೇಸಲ್ಲಿ ಅಷ್ಟೊಂದೇನು ಡಿಫಿಕಲ್ಟ್ ಇಲ್ಲ. 6+6 ಪ್ಲಸ್ ನಾಳೆ 3+3 ಅಲ್ಲ. ಸೊ ಟೋಟಲ್ ಒಂದು 28 to 30 ಕಿಲೋಮೀಟರ್ಸ್ ಆಗುತ್ತೆ 4 ಡೇಸಿಗೆ. ಆ್ಯಕ್ಚುಲಿ ಇನ್ನೂ ಬೇಗನೆ 3 ದಿನದಲ್ಲಿ ಮುಗಿಸ್ಬಿಡ್ಬೋದು, ಇನ್ನೂ ಹೋಗ್ಬೋದು. ಏನು 1 ಗಂಟೆಗೆ ಎಲ್ಲ ಪ್ರತಿದಿನವೂ ಮುಗಿಸಿರ್ತೀವಿ. ಸ್ಟಾರ್ಟ್ ಮಾಡೋದು 9 ಗಂಟೆ ಆ್ಯಂಡ್ 1 ಗಂಟೆ ಅಷ್ಟರಲ್ಲಿ ಮುಗಿಸಿರ್ತೀವಿ. ಅದ್ರ ಬದಲು 4 ಗಂಟೆ ಹಂಗೆ ತನಕನೂ ಟ್ರೆಕ್ ಮಾಡ್ತಾಯಿದ್ರೆ 3 ದಿನದಲ್ಲಿ ಆರಾಮಾಗಿ ಮುಗಿಸ್ಬಿಡ್ಬೋದು ಟ್ರೆಕ್ ಇದು. ಸೊ ಇದು ಆ್ಯಕ್ಚುಲಿ ಏನಿಲ್ಲ, ಈಸಿ ಟ್ರೆಕ್ ಇದು. ನಮಗೆ ಸ್ವಲ್ಪ ಹುಷಾರಿಲ್ಲದ್ರಿಂದ ಸ್ವಲ್ಪ ಫುಲ್ ಡಿಫಿಕಲ್ಟ್ ಟ್ರೆಕ್ ಆಗೋಯಿತು. ಸಮಯ ಇವಾಗ 8:30. ಇವಾಗ ಈ ಥರ ಇನ್ಲೈನರು ಇಲ್ಲಿ ಈ ಥರ ಇರುತ್ತೆ, ಸ್ಲೀಪಿಂಗ್ ಬ್ಯಾಗ್ಸು. ಈಗ ಒಳಗಡೆ ಹೋಗ್ಬಿಟ್ಟು ಮಲ್ಕೊತಾ ಇದ್ದೀವಿ. ಅಪ್ಪ ಇವೆಲ್ಲ ಡೈಲಿ ಮಾಡಬೇಕು. ನಾಳೆ ಒಂದಿನ ಮಾಡಿಬಿಟ್ರೆ ಸಾಕು, ನಮಗೆ ಹೋಗ್ಬಿಡೋದು ವಾಪಸ್ಸು. ಇದು ನೋಡಿ ನಾವೇ ತಂದಿರೋ ಹೆಟ್ಟಾರ್ಚು ಸ್ವಲ್ಪ. ಇವನ್ ಮಾತ್ರ ಹಿಂಗೆ ಏನೋ ಒಳಗಡೆ ಮಫ್ಲರು, ಅದ್ರೊಳಗಡೆ ಒಂದು ಇದು, ಅದ್ರ ಮೇಲೆ ಒಂದು ಟೋಪಿ ನೋಡಿ. ನಾವು ನೋಡಿ ಗ್ಲೌಸ್ ಇಲ್ಲ, ತಲೆಗೇನು ಏನು ಮಫ್ಲರ್ ಇಲ್ಲ, ನೆಕ್ ವಾರ್ಮರ್ ಇಲ್ಲ, ಹೆಡ್ ಕ್ಯಾಪ್ ಇಲ್ಲ, ಫುಲ್ ಆರಾಮ್ಗಿದ್ದೀವಿ. ಅದು ಜಾಸ್ತಿ ಆಯ್ತು ಏನೇನಿದೆ. ಇದು ಆ್ಯಕ್ಚುಲಿ ನಾನು ಕೇದಾರ್ ಕಂಠದಲ್ಲಿ ಏನು ಪರ್ಚೇಸೇ ಮಾಡಿರಲಿಲ್ಲ, ಬರೀ ಟೀ ಶರ್ಟು, ಅದ್ರ ಮೇಲೆ ಇವನು ತಂದ್ಕೊಟ್ಟಿದ್ದ ಒಂದು ಥರ್ಮಲ್ಸು ಅಷ್ಟೇ ಹಾಕ್ಕೊಂಡಿದ್ದೆ. ಬಟ್ ಈ ಸರಿ ಸ್ನೋ ಜಾಸ್ತಿ ಇರುತ್ತೆ ಅಂತ ಪರ್ಚೇಸ್ ಮಾಡಿದೆ. ಆಮೇಲೆ ಗೊತ್ತಾಯ್ತು ಸ್ನೋ ಇಲ್ಲ ಇಲ್ಲಿ ಅಂತ. ಪರವಾಗಿಲ್ಲ, ಪರ್ಚೇಸ್ ಮಾಡಿದ್ದೀನಿ ಅಂತ ಗೋಸ್ಕರ ಹಾಕ್ಕೊತಾ ಇದ್ದೀನಿ. ನೋಡಿ ಹಾಕ್ಕೊಂತ ರೆಡಿ ಆಗ್ತಿದ್ದಾನೆ. ಜಿಪ್ಪಲ್ಲಿದೆ ಇದು. ಕರೆಕ್ಟಿಗೆ ಇದು ಬ್ಲ್ಯಾಕ್ ಕಲರ್ ಸೆಂಟ್ರಿಗೆ ಬರಬೇಕಿದು. ಇದಿದೆಯಲ್ಲ ಒಂದು ಕರೆಕ್ಟಿಗೆ ಹಾಕಿಲ್ಲ ಇನ್ನು. ಇದನ್ನ ಹಿಂಗೆ ಹೇಳಿದ್ರೆ ನೋಡಿ ಹಿಂಗೆ ಸೆಂಟ್ರಿಗೆ ಬರುತ್ತಿದ್ದು. ಇದು ಸೆಂಟ್ರಿಗೆ ಬರಬೇಕಿದು. ಜಿಪ್ ರೈಟ್ ಸೈಡ್ಗೆ ಇರ್ಬೇಕು ಯಾವತ್ತೇ ಆಗಲಿ. ಸೊ ಅದು ಈಸಿ ಆಗುತ್ತೆ ತೆಗಿಯೋದಕ್ಕೆ, ಎದೊಳೋದಕ್ಕೆಲ್ಲ. ಹಿಂಗೆ ನೀಟಿಗೆ ಹಿಂಗೆ ಹಾಕ್ಕೊಂಡು ಜಿಪ್ ಹಾಕ್ಕೊಡ್ಬೇಕು. ಫುಲ್ ಹಾಕ್ಕೊಂಡ್ರೆ ತಲೆಗನ್ನ ಬಂದ್ಬಿಡುತ್ತೆ. ತೋರಿಸ್ತೀವಿ ರೀ ಹಿಂಗೆ ನೋಡಿ. ಫುಲ್ ಕವರ್ ಆಯಿತು. ಯಾವುದೇ ಕಾರಣಕ್ಕೂ ನೋಡಿ ಯೋಚನೆ ಮಾಡಿ, ಕೆಳಗಡೆ ಗ್ಯಾಪ್ ಇರಬಾರ್ದು. ಇನ್ಲೈನರ್ ಹಾಕಿಲ್ಲ ಅಂದರೆ, ಇನ್ಲೈನರ್ ಹಾಕಿರೋದ್ರಿಂದ ನಡೆಯುತ್ತೆ. ಯಾಕಂದರೆ ಕೆಳಗಡೆ ಗ್ಯಾಪ್ ಬಿಟ್ಟರೆ ಸೊ ಫೀಟಿಂದ ಹೀಟ್ ಪ್ರೊಡ್ಯೂಸ್ ಆಗೋದು ಕಮ್ಮಿ ಆಗುತ್ತೆ. ಗ್ಯಾಪ್ ಕೊಡಬಾರ್ದು ಯಾವುದೇ ಕಾರಣಕ್ಕೂ. ಸೊ ನೋಡಿ ರೆಡಿ ಆದ, ಫುಲ್ ಜಿಪ್ಪಿಲ್ಗಾನ ಬಂತು. ಸೊ ಇಲ್ಲಿ ಟೋಪಿ ಇರುತ್ತೆ. ಇಲ್ಲಿ ಈಗ ಸದ್ಯಕ್ಕೆ ಇನ್ನೂ ಫುಲ್ ರೆಡಿ, ಇನ್ನೂ ಮಲಗಿಲ್ಲ. ನೋಡಿ ಇಲ್ಲಿ ಕರೆಕ್ಟಿಗೆ ಇದು ಟೋಪಿ ಇದು. ಸೊ ಈ ಟೋಪಿನ ಕರೆಕ್ಟಿಗೆ ಇಲ್ಲಿದೆ. ಇಲ್ಲಿದೆ ನೋಡು. ಓಕೆ. ಈಗ ಮಲ್ಕೊಂಡ್ರೆ ಈ ಟೋಪಿ ಇದೆಯಲ್ಲ, ಈ ಟೋಪಿ ಕೆಳಗಡೆ ಕರೆಕ್ಟಿಗೆ ಒಂದು ತಲೆ ಹೋಗ್ಬೇಕು. ಹಿಂಗೆ ತಲೆ ಒಳಕ್ಕೆ ಹೋಗಿ ಇವಾಗ ಇನ್ನೊಂಚೂರು ಕಾಲು ಇನ್ನೊಂಚೂರು ಒಳಕ್ಕೆ ಹಾಕ್ಕೊತಾನೆ. ಇಷ್ಟೇ ನೋಡಿ, ಇಷ್ಟು ಹಾಕಿ ಫುಲ್ ಜಿಪ್ ಎಳ್ಕೊಬಿಟ್ರೆ ಫುಲ್ ಕ್ಲೋಸು. ಗ್ಲೌಸ್ ಒಳಗಡೆ ಇಟ್ಕೊಂಡ್ರೆ, ಸಾರಿ ಕೈ ಒಳಗಡೆ ಇಟ್ಕೊಂಡ್ರೆ ಒಳ್ಳೇದು. ಹಾಕಿದ್ರು ಅಷ್ಟೇ ರಾತ್ರಿ ಕೆಳಗಡೆ ಮೇಲಿಂದ ಒಳಗಡೆಯಿಂದ ಎಲ್ಲ ಕಡೆಯಿಂದ ಹೊಡೆದು ಚಳಿ ಆಗುತ್ತೆ. ಅಂದರೆ ಇನ್ನೂ
ಅಷ್ಟೊಂದು ಚಳಿ ಕಾಣಿಸ್ತಿಲ್ಲ. ರಾತ್ರಿ 2 ಗಂಟೆಯಿಂದ ಸ್ವಲ್ಪ ಚಳಿ ಜಾಸ್ತಿ ಆಗುತ್ತೆ. ನನಗೆ ಸ್ವಲ್ಪ ಕಾಣಿಸ್ತಾ ಇದೆ ಒಳಗಡೆ. ಅಂದರೆ ನಾನೊಂದು ಸ್ವಲ್ಪ ಅಭ್ಯಾಸ ಇರೋದ್ರಿಂದ ಏನು ಅಷ್ಟೊಂದು ಗೊತ್ತಾಗ್ತಿಲ್ಲ. ಈಗ ಗಾಳಿ ಇಲ್ಲ ನೋಡಿ, ಏನೋ ಟೆಂಟ್ ಏನು ಅಳ್ಳಾಡ್ತಿಲ್ಲ. ಬಟ್ ಆದರೆ ಹೇಳಬೇಕು ಅಂದರೆ ನಾವು ತುಂಬ ಪೀಕಲ್ಲಿದ್ದೀವಿ, ಗುಡ್ಡದ ಮೇಲಿದ್ದೀವಿ. ಅಕ್ಕಪಕ್ಕ ಫುಲ್ ಮರ ಇದ್ದಾವೆ. ಗಾಳಿ ಸ್ಟಾರ್ಟ್ ಆದರೆ ಎಲ್ಲೆಲ್ಲಿ ಗಾಳಿ ಬರುತ್ತೋ ಎಲ್ಲ ಗೊತ್ತಿಲ್ಲ. ಹಂಗೂ ಇಲ್ಲೆಲ್ಲ ಇಲ್ಲೆಲ್ಲ ಇದೆ, ಇದೆಲ್ಲ ಕ್ಲೋಸ್ ಮಾಡಿಬಿಟ್ಟಿದ್ದೀವಿ ನಾವು. ಸೊ ಗಾಳಿ ಬರಬಾರ್ದು ಅಂತ ಅದೊಂದೇ ವೆಂಟಿಲೇಷನ್ಗಿರೋದು, ಅದನ್ನು ಕ್ಲೋಸ್ ಮಾಡಿಬಿಟ್ಟಿದ್ದೀವಿ. ಸೊ ಈಗ ಸದ್ಯಕ್ಕೆ ಆರಾಮು. ನೋಡಬೇಕು ಬೆಳಗ್ಗೆಗೆ ಇನ್ನೂ ಎಷ್ಟು ಚಳಿ ಆಗುತ್ತೋ ಗೊತ್ತಿಲ್ಲ. ನೆನ್ನೆ ನೈಟ್ ಏನಾಯಿತು ಅಂದರೆ, ಸೊ ಬಿಡು ಫುಲ್ ಒಳಗಡೆ ಸೆಕೆ ಅಂದ್ಬಿಟ್ಟು ಎಲ್ಲ ತೆಗ್ದಾಕ್ಬಿಟ್ಟು ಮಲ್ಕೊಂಡೆ. ಐ ಮೀನ್ ಲೈಕ್ ಜಾಕೆಟ್ ಎಲ್ಲ ತೆಗ್ದಾಕಿ ಬರೀ ಥರ್ಮಲ್ಸಲ್ಲಿ ಮಲ್ಕೊಂಡೆ. ಬಟ್ ಬೆಳಗಿನ ಜಾವ 4 ಗಂಟೆಗೆ ಸಿಕ್ಕಾಪಟ್ಟೆ ಚಳಿ. ಎಷ್ಟು ಚಳಿ ಅಂದರೆ ಫುಲ್ಲು ನಿದ್ದೆ ಬರ್ದಿಲ್ದಿರೋ ಅಷ್ಟು ಚಳಿ ಆಗಿಬಿಡ್ತು. ಆ ತಪ್ಪನೇ ಸರಿ ಮಾಡಲ್ಲ ಇಬ್ರು. ನಾಳೆ ಬ್ರಹ್ಮತಲ್ ಪೈಕಿ ಹೋಗ್ತೀವಿ. ಹಾಂ, ಇವತ್ತು ಗುಡ್ ನೈಟ್, ಬಾಯ್. ಓಕೆ, ಸಿ ಯು, ಬಾಯ್. ಸಮಿಟ್ ಡೇ ಸ್ಟಾರ್ಟ್ ಮಾಡಿದ್ದೀವಿ. ಒಂದು 8 ಗಂಟೆ ಹಂಗೆ ಸ್ಟಾರ್ಟ್ ಮಾಡಿಬಿಟ್ವಿ ಕ್ಯಾಂಪಿಂದ. ಇವಾಗ ಹೋಗ್ತಾ ಇದ್ದೀವಿ ಬ್ರಹ್ಮತಲ್ಲು ಟಾಪ್ಗೆ. ಇಲ್ಲಿಂದ ಕ್ಯಾಂಪಿಂದ ತಿಲಾಂಡಿ ಕ್ಯಾಂಪಿಂದ 4.5 ಕಿಲೋಮೀಟರ್ಸು. ಒಂದು 10 ಗಂಟೆ, ಒಂದು 12 ಗಂಟೆ ಅಷ್ಟೆಲ್ಲ ಹೋಗಿರ್ತೀವಿ. ಅದಾದಮೇಲೆ ಬ್ರಹ್ಮತಲ್ ಲೇಕಿಗೆ ಅಲ್ಲಿಂದ ಕೆಳಗಡೆ ಇಳಿಬೇಕು 2.5 ಕಿಲೋಮೀಟರ್ಸು. ಅಲ್ಲಿ ಲೇಕಿಂದ ಮತ್ತೆ ವಾಪಸ್ ಬರಬೇಕು. ಬಟ್ ಅದೇ ಏನು ಅಷ್ಟೊಂದೇ ನೆಕ್ಸ್ಟ್ ಲೆವೆಲ್ ಇದೆಯೋ ಇಲ್ಲ. ಇವಾಗ ಸ್ನೋ ಬೇರೆ ಇಲ್ಲಲ್ವ ಲೇಕ್ದು. ಬಟ್ ಆದರೆ ಇದಾಗ ಬಂದಿದ್ದೀವಲ್ಲ, ನೋಡಿಕೊಂಡು ಬರ್ತೀವಿ. ರೀಚ್ ಆದ್ವಿ ಬ್ರಹ್ಮತಲ್ ಸಮಿಟ್ಟು. ಎಷ್ಟು 3800 ಹೈಟಲ್ಲಿದೆ. ಸಮಿಟ್ ಅಂತ ಹಾಕಿದ್ದಾರೆ. ಫುಲ್ ಅಲ್ಲೆಲ್ಲ ಹತ್ಕೊಂಡ್ಬಂದ್ವಿ ಅಷ್ಟು ಉದ್ದ. ಫುಲ್ಲು ಮಾತ್ರ. ಇವಾಗ ಇಲ್ಲಿಂದ ಬ್ರಹ್ಮತಲ್ ಲೇಕ್ ಹೋಗ್ಬೇಕು. छोटा सा एक काला काला त्रिशूल जैसा ही ऐसा नहीं दिख रहा है, जहाँ पे हल्का सा बर्फ दिख रहा है. ये है रूपकुंड यहाँ पे नीचे. So थोड़ा सा नीचे साइड if you look down towards that mountain, so there is Roopkund. So first of all, congratulations to everyone for making up. ಇಲ್ಲಿ ಪೀಕಲ್ಲಿ ಬಂದರೂ ನೆಟ್ವರ್ಕ್ ಸಿಗ್ತಾ ಇದೆ. ಮೋಸ್ಟ್ಲಿ ಇದು ಒಂದೇ ಟ್ರಕ್ಕು ಫುಲ್ಲು ಎಲ್ಲ ಕಡೆ ನೆಟ್ವರ್ಕ್ ಸಿಗುತ್ತೆ ನೋಡಿ. 360 ಡಿಗ್ರಿ. ನೋಡಿ ಟಾಪಲ್ಲಿ ಹೋಗಿದೆ. ಎಷ್ಟು ಧೂಳಿದೆ ಅಂದರೆ ಗಾಳಿ ಬಂದಾಗೆಲ್ಲ ಕಟ್ಟೆಯಾಗಲ್ಲ, ಅಷ್ಟು ಧೂಳಿದೆ ನೋಡಿ. ಇದೇ ಬ್ರಹ್ಮತಲ್ ಟಾಪು. ಸೊ ಅಲ್ಲಿಂದ ರೈಟ್ ಸೈಡಿಂದ ಇಳ್ಕೊಂಬಂದರೆ ಈ ಕಡೆಯಿಂದ ಇಳಿಬೇಕು ಡಿಸೆಂಟು. ಅಲ್ಲಿ ನೋಡಿ ಕಾಣ್ತಾ ಇದೆಯಲ್ಲ, ಅದೇ ಬ್ರಹ್ಮತಲ್ ಲೇಕು. ನಾವು ಅಲ್ಲಿಗೆ ಹೋಗ್ಬೇಕು ಇವಾಗ. ಲೇಕ್ದು ಡಿಸೆಂಟು ತುಂಬ ಡೌನ್ ಇದೆ ನೋಡಿ. ಮೇಲಿಂದ ಇಲ್ಲಿಂದನೇ ಇಳ್ಕೊಂಬಂದಿದ್ದು, ಫುಲ್ ಮೇಲಿಂದ ಹಿಂಗೆ ಇಳ್ಕೊಂಬಂದ್ವಿ. ಬಟ್ ಹೋಗ್ತಾ ಏನು ಹಿಂಗೆ ಹತ್ತಲ್ಲ, ಬೇರೆ ರೂಟಿಂದ ಆ ಕಡೆ ಸೈಡಿಂದ ಹೋಗ್ತೀವಿ. ಇದೇ ಬ್ರಹ್ಮತಲ್ ಲೇಕು. ಫೈನಲಿ ರೀಚ್ ಆದ್ವಿ. ಇನ್ನೂ ನಾರ್ಮಲ್ ಆಗಿದೆ ಏನು, ಬಟ್ ಸ್ನೋನೂ ಇಲ್ಲಲ್ಲ. ಸೊ ಸ್ನೋ ಎಲ್ಲ ಇದ್ದರೆ ಇನ್ನೂ ಚೆನ್ನಾಗಿ ಕಾಣ್ತಾಯಿತ್ತು. ಇಲ್ಲಿ ಬ್ರಹ್ಮತಲಲ್ಲಿ ಸ್ನೋ ಆಗೋದು, ಸ್ನೋ ಕಾಣೋದು ತುಂಬ ಕಮ್ಮಿ. ಅದು ಮುಂಚೆ ಎಲ್ಲ ಡಿಸೆಂಬರಲ್ಲಿ ಆಗ್ತೈತೆ ಎಲ್ಲ ಕಡೆ. ಇವಾಗ ಜಾನ್ವರಿಗೆ ಪುಷ್ ಆಗಿದೆ. ಸೊ ಜನವರಿಲಿ ಬಂದರೆ ಸಿಗ್ಬೋದು. ಲಾಸ್ಟ್ ಟೈಮು ಕೇದಾರ್ಕಂಠದಲ್ಲಿ ನಮಗೆ ಮಜಾ ಇದ್ದಿದ್ದು ಅಂದರೆ ಸ್ನೋನೇ. ಸ್ನೋ ಜೊತೆ ಆಡೋದು ಮತ್ತು ಈ ಥರ ಎಲ್ಲ. ಇವಾಗ ಇಳ್ಕೊಂಬಂದಿಲ್ಲ ಫುಲ್ಲು. ಸ್ನೋ ಇದ್ದಿದ್ರೆ ಹಂಗೆ ಜಾರ್ಕೊಂಡು ಬಂದುಬಿಡ್ಬೋದಿತ್ತು.
ಎಲ್ಲ ಸ್ನೋ ನೋಡೋಕ್ಕೆ ಒಂಥರ ಮಜಾ ಬರ್ತಿತ್ತು. ಇಲ್ಲಿ ಫುಲ್ಲು ಧೂಳು ಅನಿಸ್ತು. ಬಟ್ ಹತ್ತಿದ್ದೀವಿ, ಒಳ್ಳೆ ಎಕ್ಸ್ಪೀರಿಯೆನ್ಸು. ब्रह्मा जी ने बोला था कि यहाँ पेड़ पौधे नहीं चाहिए मुझे। कहा एक पेड़ दिख रहा है सर, यहाँ पे एक ही पेड़ है, वो भी यहाँ से सख्ती से। जब यहाँ पे जैसे पुजारी आते हैं तो पुजारी यहाँ पे कई पुजारी आते हैं, कोई लाटू देवता का पुजारी, कोई माँ भगवती का पुजारी, तो जन्माष्टमी के दिन यहाँ पे आते हैं वो लोग पूजा करने। जैसे दूध होता है, गाय का दूध होता है, तो वो भी चढ़वा देते हैं। जैसे लोटा होता है, लोटा से हल्का मतलब वो करते हैं, वो बीच में चले जाता है ಅಷ್ಟೇ. ಸೊ ಬ್ರಹ್ಮತಾಲ್ ಲೇಕಿಂದ ಇದು ನೋಡಿಕೊಂಡು ನೆಕ್ಸ್ಟ್ ವಾಪಸ್ ಮತ್ತೆ ಬ್ರಹ್ಮತಾಲ್ ಟಾಪಿಗೆ ಹೋಗಬೇಕು. ಮತ್ತು ಅಲ್ಲಿಂದ ವಾಪಸ್ ನಮ್ಮ ಕ್ಯಾಂಪಿಗೆ. ಸೊ ನೆನ್ನೆ ಇದ್ದಿದ್ದು ಇವತ್ತು ಹೊರಟುವಲ್ಲ, ಅದ ಕ್ಯಾಂಪಿಗೆ ಹೋಗಿ ಇವತ್ತು ಅಲ್ಲೇ ಸ್ಟೇ ಮಾಡಿ ವಾಪಸ್ ನಾಳೆ ಬೆಳಗ್ಗೆ ಎದ್ದು ನಾವು ವಾಪಸ್ ಹೋಗೋದು ಬೇಸ್ ಕ್ಯಾಂಪಿಗೆ, ಲೋಹಾಜುಂಗೆ. ಅಲ್ಲಿಂದ ನೆಕ್ಸ್ಟ್ ನಾಳೆ ಮತ್ತೆ ಅಲ್ಲೇ ಬೇಸ್ ಕ್ಯಾಂಪಲ್ಲಿ ಸ್ಟೇ ಮಾಡಿ ಆಮೇಲೆ ಟಿಲಿ ಜಾನ್ 1 ಡೆಹ್ರಾಡೂನಿಗೆ ಹೋಗ್ತೀವಿ. ನಮ್ಮದು ಫ್ಲೈಟ್ ಇರೋದು ವಾಪಸ್ ಬ್ಯಾಂಗ್ಳೂರಿಗೆ January 4 ಬುಕ್ ಮಾಡಿದ್ದೀನಿ ಡೆಲ್ಲಿಯಿಂದ. ಸೊ Jan 4 ಅಷ್ಟರಲ್ಲಿ ಬೆಂಗಳೂರಿಗೆ ಹೋಗ್ತೀವಿ. ಅದಕ್ಕಿಂತ ಮುಂಚೆ ಡೆಲ್ಲಿಲಿ ಹರಿದ್ವಾರ್ ಟೆಂಪಲ್ಸ್ ಎಲ್ಲ ನೋಡಿಕೊಂಡು ಮುಗಿಸೋದು. ಲಾಸ್ಟ್ ಟೈಮ್ ಹರಿದ್ವಾರಲ್ಲಿ ಹೆವಿ ರಶ್ ಇತ್ತು, ಜಾಸ್ತಿ ಟೆಂಪಲ್ಸ್ ನೋಡೋಕ್ಕಾಗಿರಲಿಲ್ಲ. ಸೊ ಅದಕ್ಕೆ ರಿವರ್ ರಾಫ್ಟಿಂಗ್ ನಂಗೆ ಗೊತ್ತಿಲ್ಲ, ಲಾಸ್ಟ್ ಟೈಮೇ ಮಾಡಿದ್ವಿ. ಈ ಸತಿ ಮೋಸ್ಟ್ಲಿ ಮಾಡಲ್ಲ ಅಂದ್ಕೊಂಡಿದ್ದೀನಿ ನಾನು. ಸೊ ಅಷ್ಟೇ. ದಿಸ್ ಇಸ್ ಭಾರ್ಗವ್ ಸೈನಿಂಗ್ ಆಫ್ ಫ್ರಮ್ ಬ್ರಹ್ಮತಾಲ್ ಲೇಕ್. ಮುಂದಿನ ವೀಡಿಯೋದಲ್ಲಿ ಸಿಗೋಣ. ಬಾಯ್.